ಹೇಳಿ. ಸರ್, ಯಾವುದೇ ಒಂದು ಡಾಕ್ಯುಮೆಂಟನ್ನು ಪ್ರಿಂಟ್ ಹಾಕಬೇಕಂದ್ರೆ ಸರ್ ಯಾವ ರೀತಿ ಹಾಕಬೇಕನ್ನೋದನ್ನು ಹೇಳ್ಕೊಡ್ತೀರಾ ಸರ್? ಎಸ್, ಅಬ್ಸಲ್ಯೂಟ್ಲಿ. ಬನ್ನಿ, ಈಗ ನಾವು ಯಾವುದೇ ಒಂದು ಡಾಕ್ಯುಮೆಂಟನ್ನು ನಾವು ಪ್ರಿಂಟ್ ಮಾಡಬೇಕಾದ್ರೆ ಅದಕ್ಕೆ ಹಲವಾರು ಆಪ್ಷನ್ಸ್ಗಳಿರುತ್ತೆ. ಅದರಲ್ಲಿ ನಾವು ಕೀಬೋರ್ಡ್ ಶಾರ್ಟ್ಕಟ್ ಮೂಲಕ Ctrl+P ಪ್ರೆಸ್ ಮಾಡಿದ್ರೆ ನಮಗೆ ಒಂದು ಡೈಲಾಗ್ ಬಾಕ್ಸು ಓಪನ್ ಆಗುತ್ತೆ. ಎಸ್ ಸರ್. ಇದರಲ್ಲಿ ನಮಗೆ ಬೇಕಾಗಿರುವಂಥ ಎಲ್ಲ ಇನ್ಫಾರ್ಮೇಷನ್, ಪ್ರಿಂಟಿಗೆ ಸಂಬಂಧಪಟ್ಟಂತಹ ಎಲ್ಲ ಇನ್ಫಾರ್ಮೇಷನ್ ಈ ಒಂದು ಡೈಲಾಗ್ ಬಾಕ್ಸಲ್ಲಿರುತ್ತೆ. ಎಸ್ ಸರ್. ಸೊ ನಮಗೆ ಇದರಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಏಮ್ ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ನ ಅಡ್ಮಿಷನ್ ಫಾರ್ಮನ್ನು ನಾವು ಪ್ರಿಂಟ್ ಮಾಡ್ತಾ ಇದ್ದೀವಿ. ಈ ಒಂದು ಪೇಜಲ್ಲಿ ನಾವು ಕರೆಂಟ್ ಪೇಜನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಇಲ್ಲಿ ನಾವು ಕರೆಂಟ್ ಪೇಜನ್ನು ಆಯ್ಕೆ ಮಾಡಿಕೊಂಡಾಗ ಇದು ನಂತರದಲ್ಲಿ ನಾವು ಏನು ಮಾಡಬೇಕಂದ್ರೆ ಪೇಜ್ ಪರ್ ಶೀಟ್ಸ್ ಇರುತ್ತೆ. ನಮಗೆ ಎಷ್ಟು ಪೇಜ್ಗಳು ನಾವು ಪ್ರಿಂಟ್ ಮಾಡಬೇಕು ಅನ್ನೋದನ್ನು ನಾವು ಪೇಜಸ್ಸಲ್ಲಿ ನಾವೇನು ಮಾಡ್ಬೋದು, ಇದು ಆಯ್ಕೆ ಮಾಡಿಕೊಳ್ಬೋದು. ಅಥವಾ ನಮಗೆ ಒಂದು ಪೇಜ್ ಬೇಕಾದರೆ ಒಂದು ಪೇಜನ್ನು, ನಂತರದಲ್ಲಿ ಸ್ಕೇಲ್ ಟು ಪೇಪರ್ ಸೈಜ್, ಇದರಲ್ಲಿ ಡಿಫ್ರೆಂಟ್ ವೆರೈಟಿ ಆಫ್ ಪೇಪರ್ ಸೈಜಸ್ ಇರುತ್ತೆ. ಅದರಲ್ಲಿ ಮೊದಲನೇದಾಗಿ ನಮ್ಮಲ್ಲಿ ಲಭ್ಯವಿರುವಂಥ ಪೇಪರ್ ಸೈಜು A4 ಸೈಜ್ ಪೇಪರ್ ಇದೆ. ಆದ್ದರಿಂದ ನಾವೇನು ಮಾಡಬೇಕು, A4 ಸೈಜನ್ನು ಆಯ್ಕೆ ಮಾಡಿಕೊಳ್ಬೇಕು. ಸೊ ನಂತರದಲ್ಲಿ ನಾವು ಇದನ್ನು ಓಕೆ ಪ್ರೆಸ್ ಮಾಡಿದ್ರೆ ಸಾಕು, ನಮಗೆ ಬೇಕಾಗಿರುವಂಥ ಅಡ್ಮಿಷನ್ ಫಾರ್ಮು ಪ್ರಿಂಟಾಗಿ ಹೊರಗಡೆ ಬಂದುಬಿಡುತ್ತೆ. ಅರ್ಥ ಆಯ್ತಾ? ಎಸ್ ಸರ್, ಅರ್ಥ ಆಯ್ತು. ಎಸ್, ವೆರಿ ಗುಡ್.